ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಅಷ್ಟ ದಿಗ್ಬಂಧನ. ಅಷ್ಟ ದಿಗ್ಬಂಧನ ಏನಕ್ಕೆ ಮಾಡಬೇಕು, ಮತ್ತೆ ಇದರಿಂದ ಪ್ರಯೋಜನಗಳೇನು, ಮತ್ತೆ ಯಾವ ಮಂತ್ರ ಯಂತ್ರ ತಂತ್ರದಿಂದ ನಾವು ಅಷ್ಟ ದಿಗ್ಬಂಧನ ಮಾಡ್ಕೋಬಹುದು ಅನ್ನೋದು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಷ್ಟ ದಿಗ್ಬಂಧನ ನೀವೆಲ್ಲ ಕೇಳಿರ್ತೀರ, ಏನಿದು ಅಂತ. ಏನಿಲ್ಲ, ಇದು ಸಿಂಪಲ್. ನಿಮ್ಮ ನಿವೇಶನ, ನಿಮ್ಮ ಮನೆ ವಾಸ್ತು ಪ್ರಕಾರ ಇಲ್ಲ ಅಂದ್ರೆ ಅಷ್ಟ ದಿಗ್ಬಂಧನ ನಾವು ಮಾಡ್ಕೋಬೇಕಾಗುತ್ತೆ. ಅದು ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ. ಎರಡನೇ ವಿಚಾರ, ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಗಳಿಗೆ ಎಂಟ್ರಿ ಆಗ್ತಾ ಇರುತ್ತೆ. ಯಾರೋ ನಿಮ್ಗೆ ಗೊತ್ತಿಲ್ಲದೆ ವ್ಯಕ್ತಿಗಳು ಮನೆಗೆ ಬರುವಂತದ್ದು, ಮತ್ತೆ ನಿಮ್ಮ ನೆಂಟ್ರಿಷ್ಟೇ ಮನೆಗೆ ಬಂದು ಏನೋ ಒಂದು ತಗಡ್ ಪೀಸ್ ಎಸೆಯುವಂಥದ್ದು, ಇನ್ನೇನೋ ನಿಂಬೆ ಹಣ್ಣಿಗೆ ಅರ್ಶಿನ ಕುಂಕುಮ ಹೋಗುವಂಥದ್ದು. ಆಗ ನಿಮ್ಗೆಲ್ಲ ಭಯ ಆಗುತ್ತೆ, ಯಾರೋ ನಮ್ಮ ರಿಲೇಷನ್ಸ್ ಬಂದಿದ್ರು, ಏನೋ ನಮ್ಮ ಮನೆಯೊಳಗೆ ಸಿಕ್ತು ಅಂತ. ಇದು ಸರ್ವೇ ಸಾಮಾನ್ಯ ನಡೀತಾ ಇರುತ್ತೆ. ಕೆಲವೊಂದು ಮನೆಗಳಲ್ಲಿ ಇನ್ನೊಬ್ರಿಗೆ ಭಯ ಪಡಿಸುವಂಥದ್ದು, ಮತ್ತೆ ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ಈ ತಂತ್ರಗಳು ಮಾಡ್ತಾ ಇರ್ತಾರೆ. ಮನೆ ಬಿಟ್ಟು ಹೊಂಟೋಗ್ಲಿ, ನಮ್ ಜೊತೆ ಇರೋದು ಬೇಡ ಅವರು, ಈ ರೀತಿ ಸಮಸ್ಯೆ ಮಾಡಕ್ಕೆ ಅಂತಾನೆ ಕೆಲವೊಬ್ರು ಈ ಅಷ್ಟ ದಿಗ್ಬಂಧನ ಯಾವ್ದಾದ್ರೂ ಒಂದು ಜಾಗದಲ್ಲಿ ಈ ರೀತಿ ಮಾಡಿರ್ತಾರೆ. ನಮ್ಗದು ಗೊತ್ತಾಗ್ತಿರಲ್ಲ. ನೀವು ಇಲ್ದೇ ಇರುವಂತ ಟೈಮಲ್ಲಿ ಏನಾದ್ರೂ ಒಂದು ಮಣ್ಣಲ್ಲಿ ಅಲ್ಲಿ ಏನಾದ್ರು ಊತ ಹಾಕುವಂಥದ್ದು, ನಿಮ್ಗೆ ಭಯ ಪಡಿಸೋಕೆ, ನೀವು ಮನೆ ಬಿಟ್ಟು ಹೋಗಕ್ಕೆ, ಈ ರೀತಿ ಕೆಲವೊಂದು ತಂತ್ರಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ಪ್ರತಿತಂತ್ರ ಮಾಡ್ಬೇಕಲ್ಲ. ಈ ಪ್ರತಿತಂತ್ರ ಮಾಡ್ಬೇಕು ಅಂದ್ರೆ ನಾವು ಸ್ವಲ್ಪ ಜಾಗೃತೆಯಿಂದಿದ್ರೆ ಸಾಕು. ಜಾಗೃತೆ ಅಂದ್ರೇನು? ನೀವು ಯಾವುದೇ ರೀತಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನಿಗೆ ಆದ ಶಕ್ತಿ ಇರುತ್ತೆ, ಅವನ ಆತ್ಮಕ್ಕೆ ಒಂದು ಶಕ್ತಿ ಇರುತ್ತೆ. ಅದನ್ನ ನಾವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾರಾದ್ರೂ ಒಂದು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಸಿಕ್ಸ್ ಸೆನ್ಸ್ ಹೇಳ್ತಾ ಇರುತ್ತೆ, ನಮ್ಗೆ ಏನೋ ಒಂಥರ ನೆಗೆಟಿವ್ ಆಗ್ತಾ ಇದೆ ಅಂತ. ಅವಾಗ ನೀವು ನಾನು ಹೇಳುವಂತ ಇವತ್ತಿನ ಪರಿಹಾರ ನೀವು ಮಾಡ್ಕೊಂಡಿದ್ದಾದ್ರೆ ನಿಮ್ಗೆ ಜೀವನಗಳಲ್ಲಿ ಸಮಸ್ಯೆನೇ ಇರಲ್ಲ. ಅದರಿಂದ ಈಚೆ ಬರ್ಬೋದು. ಮೊದಲನೇದಾಗಿ ನೋಡಿ, ನಿಮ್ಮ ವಾಸ್ತು ಪ್ರಕಾರ ನಿಮ್ಮ ನಿವೇಶನ ಇಲ್ಲ ಅಂತ ಹೇಳೋದಾದ್ರೆ ನೋಡಿ, ಎಲ್ರಿಗೂ ಗೊತ್ತಿರುವಂತದ್ದು 8 ದಿಕ್ಕುಗಳು: ಪೂರ್ವ, ದಕ್ಷಿಣ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ಈಶಾನ್ಯ, ವಾಯುವ್ಯ ಮತ್ತೆ ನೈಋತ್ಯ ಭಾಗಗಳು. ಈ ದಿಕ್ಕಿನಲ್ಲೇ ಎಕ್ಸಾಕ್ಟ್ ಡೈರೆಕ್ಷನ್ಸ್ ಅಲ್ಲಿ ನಿಮ್ಗೆ ನಿವೇಶನ ಇದ್ರೆ 0 ಡಿಗ್ರಿ ಅಂತ ನಾವು ಚೆಕ್ ಮಾಡ್ತೀನಿ. ನಾನು ಹಳೆ ವಿಡಿಯೋದಲ್ಲಿ ಇದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕರೆಕ್ಟ್ ಆಗಿ ನಿಮ್ಮ ಮನೆ ಬ್ರಹ್ಮಸ್ಥಾನದಿಂದ ನಿಂತ್ಕೊಂಡು ನೋಡಿದಾಗ 0 ಡಿಗ್ರಿಯಿಂದ ಇದು 90 ಡಿಗ್ರಿ ತನಕ ಇದೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಏನಾದ್ರೂ ಟಿಲ್ಟ್ ಆಗಿದ್ರೆ ಅಲ್ಲಿ ಸ್ವಲ್ಪ ವಾಸ್ತು ದೋಷ ಅಂತ ಕರಿತೀವಿ. ಯಾಕಂದ್ರೆ ಕರೆಕ್ಟ್ ಆಗಿ ನಿಮ್ಗೆ ಅಡಿಗೆ ಮನೆ ಆಗ್ನೇಯದಲ್ಲಿ ಬರಲ್ಲ, ನಿಮ್ಗೆ ಈಶಾನ್ಯ ಮೂಲೆಯಲ್ಲಿ ಸಂಪು ಕರೆಕ್ಟ್ ಆಗಿ ಬರಲ್ಲ, ಮತ್ತೆ ನೈಋತ್ಯದಲ್ಲಿ ಬೆಡ್ರೂಮ್ ಕರೆಕ್ಟ್ ಬರಲ್ಲ, ಮತ್ತೆ ವಾಯುವ್ಯದಲ್ಲಿ ನೀವು ಈ ಕಡೆ ಏನಾದ್ರು ಟಾಯ್ಲೆಟ್ಸ್ ಇಟ್ಕೊಂಡ್ರು ಇಲ್ಲಿ ಬೆಡ್ರೂಮು ಇಲ್ಲೂ ಕರೆಕ್ಟ್ ಆಗಿ ಬರಲ್ಲ. ಫುಲ್ ಇನ್ಕ್ಲೈನ್ಡ್ ಆಗಿ ಟಿಲ್ಟ್ ಆಗಿದ್ರೆ ನೀವು ಏನಾದ್ರೂ ಒಂದು ಸಮಸ್ಯೆ ಅನುಭವಿಸ್ತಾ ಇರ್ತೀರ ಮನೆಗಳಲ್ಲಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಸಣ್ಣ ಪುಟ್ಟ ವಾಸ್ತು ಕರೆಕ್ಷನ್ಸ್ ನೀವು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ, ಈಶಾನ್ಯ ಭಾಗದಲ್ಲಿ ಸಾಮಾನ್ಯವಾಗಿ ಒಂದು 4 ಪಾಯಿಂಟ್: ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುದಲ್ಲಿ ಇವತ್ತು ಹೇಳ್ಬಿಡ್ತೀನಿ. ಈಶಾನ್ಯದಲ್ಲಿ ನೀವು ಭಾರವಾದ ಪದಾರ್ಥ ಇಡ್ಬಿಡಿ. ಅದು ನೋ ಇನ್ವೆಸ್ಟ್ಮೆಂಟ್. ನಾನು ಹೇಳುವಂತದ್ದು ನಿಮ್ಗೆ ಇನ್ವೆಸ್ಟ್ಮೆಂಟ್ ಇಲ್ದೇ ಮಾಡ್ಕೋಬಹುದು. ತುಂಬಾ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ವಾಸ್ತು ಕರೆಕ್ಷನ್ಸ್ ಎಲ್ಲ ಭಾರವಾದ ಪದಾರ್ಥ ಇಡಬಾರ್ದು ಈಶಾನ್ಯ ಭಾಗದಲ್ಲಿ. ಅದು ನಿಮ್ ತಲೆಯಲ್ಲಿ ಇರ್ಲಿ. ಯಾಕಂದ್ರೆ ವಾಸ್ತು ಪುರುಷನ ತಲೆ ಇಲ್ಲಿ ಬರುತ್ತೆ. ವಾಸ್ತು ಪುರುಷನ ತಲೆ ಇಲ್ಲಿ ಬರೋದ್ರಿಂದ ನೀವು ಯಾವುದೇ ರೀತಿಯ ಭಾರವಾದ ಪದಾರ್ಥ ಇಡಬಾರ್ದು. ಎರಡನೇ ಪಾಯಿಂಟ್ ಎಲ್ಲಿ ಇಡಬಾರ್ದು, ಎರಡನೇ ಸ್ಥಳ ಅಂದ್ರೆ ಬ್ರಹ್ಮಸ್ಥಾನ. ಈ ಬ್ರಹ್ಮಸ್ಥಾನದಲ್ಲೂ ಅಷ್ಟೇ ಯಾವುದೇ ರೀತಿಯ ಭಾರವಾದ ಪದಾರ್ಥ ಇಡಬಾರ್ದು. ಇವೆರಡು ಇವತ್ತೇ ನೀವು ಮನೆ ಕರೆಕ್ಷನ್ಸ್ ಮಾಡ್ಕೋಬಹುದು. ಜಾಗ ಏನಾದ್ರು ಭಾರವಾದ ಪದಾರ್ಥ ಇಟ್ಟಿದ್ರೆ ಅಲ್ಲಿ ಸ್ವಲ್ಪ ಆ ಜಾಗನ ಫ್ರೀ ಮಾಡ್ಬೇಕಾಗಿರುತ್ತೆ. ಆಗ ನಿಮ್ಗೆ ಏನೇ ಒಂದು ಸಮಸ್ಯೆಗಳಾಗ್ತಿದ್ರೆ ಮನೆಗಳಲ್ಲಿ ಅದು ನಿವಾರಣೆ ಆಗುತ್ತೆ. ಎರಡನೇ ವಿಚಾರ, ಆಗ್ನೇಯ ಅಡಿಗೆ ಮನೆ ಆಗ್ನೇಯ ಮತ್ತೆ ವಾಯುವ್ಯದಲ್ಲೇ ಬರ್ಬೇಕಾಗುತ್ತೆ. ಇದೇನಾದ್ರೂ ಸ್ವಲ್ಪ ಚೇಂಜಸ್ ಆಗಿದ್ರು
ವಾಸ್ತು ದೋಷ, ಮತ್ತೆ ಏನಾದ್ರೂ ಒಂದು ಮನೆಯಲ್ಲಿ ಕಿರಿಕಿರಿ. ಯಾಕಂದ್ರೆ ಆಗ್ನೇಯ ಹೆಣ್ಣು ಮಕ್ಕಳು ಇರುವಂತ ಸ್ಥಳ, ಹೆಚ್ಚು ಸ್ಥಳ ಅಡಿಗೆ ಮನೆ, ಇಲ್ಲಿ ಏನಾದ್ರೂ ನೀವು ಸಮಸ್ಯೆ ಇದ್ರೆ ಅದು ವಾಸ್ತು ಪ್ರಕಾರ ಅಲ್ಲಿ ಬರ್ಲಿಲ್ಲ ಅಂದ್ರೆ ಏನಾದ್ರೂ ಒಂದು ಮನೆಯಲ್ಲಿ ಕಿರಿಕಿರಿ, ಮತ್ತೆ ಆರೋಗ್ಯ ಕೆಡುವಂಥದ್ದು. ನಾವು ಊಟ ಮಾಡುವುದು ಅಡಿಗೆ ಮನೆ ಡೈನಿಂಗ್ ಪಕ್ಕ ಇರುತ್ತೆ, ಈ ಜಾಗ ಏನಾದ್ರು ಕರೆಕ್ಟ್ ಪೊಸಿಷನ್ ಅಲ್ಲಿ ಇಲ್ಲ ಅಂದ್ರೆ ನಮ್ಗೆ ಈ ರೀತಿ ಸಮಸ್ಯೆ ಬರ್ತಾ ಇರುತ್ತೆ. ಹೆಣ್ಣು ಮಕ್ಕಳಿಗೆ ತುಂಬಾ ಆರೋಗ್ಯದ ಸಮಸ್ಯೆ ಬರ್ತಾ ಇರುತ್ತೆ. ಮತ್ತೆ ನೈಋತ್ಯ ಭಾಗ, ನಿಮ್ಮ ಮಾಸ್ಟರ್ ಬೆಡ್ರೂಮ್ ಅಂತ ನಾವು ಇಲ್ಲಿ ನೋಡೋದಾದ್ರೆ ಇದೂನು ಅಷ್ಟೇ, ನಿಮ್ಗೆ ಕರೆಕ್ಟ್ ಡೈರೆಕ್ಷನ್ಸ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಮತ್ತೆ ವಾಯುವ್ಯ ಭಾಗನೂ ಅಷ್ಟೇ, ನೀವು ಒಂದು ಸಲ ಅದು ಮನೆ ಟಿಲ್ಟ್ ಆದ್ರೆ ಎಂಟೈರ್ ನಾವು 0 ಇಂದ ಒಂದು 35 ಡಿಗ್ರೀಸ್ ತನಕನೂ ನೋಡ್ಬೋದು. ಅದಾದ್ಮೇಲೆ ನಮ್ಗೆ ಎಕ್ಸಾಕ್ಟ್ ರಿಸಲ್ಟ್ ನಮ್ಗೆ ವಾಸ್ತು ಪ್ರಕಾರ ಬರಲ್ಲ. ಆ 0 ಡಿಗ್ರಿಯಿಂದ 35 ಡಿಗ್ರಿ ಒಳಗಡೆನೆ ಇದ್ರೇನೆ ವಾಸ್ತು ಕರೆಕ್ಟ್ ಆಗಿದೆ ಅಂತ. ಇಲ್ಲದೆ ಇದ್ರೆ ಏನಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಮನೆಯಲ್ಲಿ ಇರುವಂತ ವ್ಯಕ್ತಿಗಳಿಗೆ ಎಷ್ಟು ಜನ ಇರ್ತಾರೋ ಅಷ್ಟು ಜನಗಳಿಗೆ ಬರ್ತಾ ಇರುತ್ತೆ. ಮತ್ತೆ ವಾಯುವ್ಯ ಭಾಗದಲ್ಲೂ ಅಷ್ಟೇ, ಅದು ಟಿಲ್ಟ್ ಆದಾಗ ಇಲ್ಲಿ ನಮ್ಗೆ ಬೆಡ್ರೂಮ್ ಬರಲ್ಲ, ಇಲ್ಲಿ ಟಾಯ್ಲೆಟ್ಸ್ ಏನಾದ್ರು ಇದ್ರೆ ಸಮಸ್ಯೆ ಆಗಿ ಬೇರೆ ಕಡೆ ಹೋಗುತ್ತೆ. ಆಗ ಸಮಸ್ಯೆ ಉದ್ಭವನ ಆಗ್ತಾ ಇರುತ್ತೆ. ನಮ್ಗೆ ಇದಕ್ಕೆ ಗೊತ್ತೇ ಆಗಲ್ಲ. ಇದೇನಾದ್ರು ನಾವು ಬಾಡಿಗೆ ಮನೇಲಿ ಇದ್ರೆ ಚೇಂಜ್ ಮಾಡ್ಕೊಳ್ತೀವಿ, ಸ್ವಂತ ಮನೆ ಇರೋರು ತುಂಬಾನೇ ಸಮಸ್ಯೆ ಪಡ್ತಾನೆ ಇರ್ತೀವಿ. ಈ ರೀತಿ ಸಮಸ್ಯೆ ಆದಾಗ ನಾವು ಹಿಂಗೆ ಕರೆಕ್ಷನ್ಸ್ ಮಾಡ್ಕೊಳ್ಳೋದು. ಇದ್ರ ಜೊತೆಗೆ ಇದು ಪಾಯಿಂಟ್ ನಂಬರ್ 1 ಏನಪ್ಪಾ ಅಂದ್ರೆ, ನೀವು ವಾಸ್ತು ಕರೆಕ್ಟ್ ಆಗಿ ನೋಡ್ದೇನೆ ಕಟ್ಟಿದಾಗ, ವಾಸ್ತು ಪ್ರಕಾರ ಇಲ್ಲ ಅಂತ ಆದಾಗ ಒಂದು ವಿಚಾರ. ಎರಡನೇ ವಿಚಾರ, ಏನಾದ್ರೂ ಒಂದು ನಿಮ್ಮ ರಿಲೇಷನ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಗೆ ಆಗದೆ ಇರೋರು ನಿಮ್ಗೆ ಏನಾದ್ರೂ ಒಂದು ಸಣ್ಣ ಪುಟ್ಟದು ಅವರು ಜೀವನದಲ್ಲಿ ಬೆಳಿಬಾರ್ದು, ಈ ರೀತಿ ಮಾಡ್ತಾ ಇರ್ತಾರೆ ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಜೀವನ ಪರ್ಯಂತ ಕಟ್ಟಕ್ಕಾಗಲ್ಲ. ತಾತ್ಕಾಲಿಕವಾಗಿ ಅವನ ಬೆಳವಣಿಗೆಯನ್ನ ನಿಲ್ಲಿಸ್ಬೋದು. ಅದು ತಾತ್ಕಾಲಿಕನೇ, ಒಂದು 6 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು. ನಾನ್ ಅದನ್ನು ಕಟ್ ಮಾಡೋದು ಹೆಂಗೆ, ಅದನ್ನು ನಿಮ್ಗೇನು ಸಮಸ್ಯೆ ಆಗ್ಬಾರ್ದು ಅಂದ್ರೆ ಯಂತ್ರ ಮಂತ್ರ ತಂತ್ರ ನಾವು ಇದನ್ನು ಯೂಸ್ ಮಾಡ್ಲೇಬೇಕಾಗುತ್ತೆ. ಯಂತ್ರ ಮಂತ್ರ ತಂತ್ರ ನೋಡಿ. ಯಂತ್ರ ನಮ್ಮ ಮನೆಗಳಲ್ಲಿ ನಾವು ಪೂಜೆ ಮಾಡುವಂತ ಸಮಯದಲ್ಲಿ ಈ ಅಷ್ಟ ದಿಗ್ಬಂಧನ ಯಂತ್ರ ಇಟ್ಟು ಮಂತ್ರ ಪಠನೆ ಮಾಡಿದ್ದೇ ಆಗ್ಲಿ, ಯಾವುದೇ ರೀತಿಯ ಸಮಸ್ಯೆ ಇದ್ರೂ ನಾವು ಇದರಿಂದ ಹೊರಗೆ ಬರ್ಬೋದು. ಎರಡನೇದಾಗಿ ಮಂತ್ರ ಪಠನೆ. ಯಾರು ಮನೆಗಳಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ತಿರ್ತೀರಾ, ಹನುಮಾನ್ ಚಾಲೀಸ್ ಹೇಳ್ತಿರ್ತೀರಾ, ಮತ್ತೆ ಬಗಳಾಮುಖಿ ಮಂತ್ರ ಹೇಳ್ತಿರ್ತಾರೆ, ದುರ್ಗಾದೇವಿ ಮಂತ್ರ ಹೇಳ್ತಿರ್ತಾರೆ, ಅವರ ಮನೆಗಳಲ್ಲಿ ಈ ರೀತಿ ನೆಗೆಟಿವ್ ಎನರ್ಜಿ, ಎವಿಲ್ ಎನರ್ಜಿ, ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶ ಆಗಲ್ಲ. ಈ ಯಂತ್ರ ಮಂತ್ರ ಮತ್ತೆ ತಂತ್ರ ಹೆಂಗೆ ಯೂಸ್ ಮಾಡೋದು, ನಿಮ್ಮ ಮನೆಗಳಲ್ಲಿ ಕಲ್ಲುಪಾಕಿ ಮನೆ ವಾಶ್ ಮಾಡುವಂಥದ್ದು, ಮನೆಯಲ್ಲಿ ವ್ಯಕ್ತಿಗಳಿಗೆ ನಿಂಬೆಹಣ್ಣಿಂದ ನಿವಾಳಿಸಿ ಈಚೆ ಬಿಸಾಕುವಂಥದ್ದು. ಈಚೆ ಬಿಸಾಕೋದು ಅಂದ್ರೆ ರೋಡ್ 4 ಮಧ್ಯದಲ್ಲಿ ಹಾಕ್ಬೇಡಿ. ದಯವಿಟ್ಟು ಯಾವುದೇ ವ್ಯಕ್ತಿಗೆ ನಿವಾಳಿಸಿದಾಗ ಅದು ತಗೊಂಡೋಗಿ ಯಾವ್ದಾದ್ರು ಒಂದು ಡಸ್ಟ್ಬಿನ್ ಹಾಕಿ ಅಥವಾ ಮೋರಿಗೆ ಹಾಕಿ, ರೋಡ್ ಮಧ್ಯೆ ಹಾಕ್ಬೇಡಿ. ಯಾಕಂದ್ರೆ ರೋಡ್ ಮಧ್ಯೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ನಾನು ಹಳೆ ವಿಡಿಯೋದಲ್ಲೂ ಹೇಳಿದೀನಿ, ರೋಡ್ ಮಧ್ಯೆ ಹಾಕೋದ್ರಿಂದ ಜನಗಳು ಓಡಾಡ್ತಿರ್ತಾರೆ, ಅಲ್ಲಿ ದೇವ್ರ ಉತ್ಸವ ಹೋಗ್ತಾ ಇರುತ್ತೆ, ಒಳ್ಳೇದು ಕೆಟ್ಟದ್ದು ಎಲ್ಲ ಆಗ್ತಾ ಇರುತ್ತೆ. ನೀವೇನಾದ್ರೂ ಅಲ್ಲಿ ಹಾಕೋದ್ರಿಂದ ಜನ ಬೈತಾರೆ. ಯಾವಾಗ ಜನಗಳು ಬೈತಾರೆ ನಿಮ್ಗೆ ನೆಗೆಟಿವ್ ಎನರ್ಜಿ ಇನ್ನ ಜಾಸ್ತಿ ಆಗುತ್ತೆ. ದಯವಿಟ್ಟು ರೋಡಲ್ಲಿ ಯಾವುದೇ ರೀತಿ 4 ರೋಡಲ್ಲಿ ಹಾಕ್ಬೇಡಿ, ಸೈಡಲ್ಲಿ ಹಾಕಿ, ಪರವಾಗಿಲ್ಲ. ಸೈಡಲ್ಲಿ ಅಲ್ಲಿ ಯಾವ್ದಾದ್ರು ಒಂದು ಮೋರಿ ಹೋಗ್ತಾ ಇರುತ್ತೆ, ಅಲ್ಲಿ ಹಾಕಿ, ಡಸ್ಟ್ಬಿನ್ ಅಲ್ಲಿ ಹಾಕೊಳ್ಳಿ. ನಿಮ್ಮ ನಿವಾಳಿಸಿರುವಂತದ್ದು ಕೆಟ್ಟ ದೃಷ್ಟಿ ಹೋಗುತ್ತೆ. ರೋಡ್ ಮಧ್ಯನೇ ಹಾಕೋಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಈ ರೀತಿ ಯಂತ್ರ ಮಂತ್ರ ತಂತ್ರ. ಯಂತ್ರ ನಾನು ಹೇಳ್ದಂಗೆ ಅಷ್ಟ ದಿಗ್ಬಂಧನ ಯಂತ್ರ ಇಡಬೇಕಾಗುತ್ತೆ, ಮಂತ್ರ ಹನುಮಾನ್ ಚಾಲೀಸು, ವಿಷ್ಣು ಸಹಸ್ರನಾಮ, ದುರ್ಗಾದೇವಿ ಮಂತ್ರಾಸು, ಮನೆಯಲ್ಲಿ ಹೆಚ್ಚು ಪಠನೆ, ಮತ್ತೆ ತಂತ್ರ. ಈ ರೀತಿ ಮನೆಗಳಲ್ಲಿ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ, ಮತ್ತೆ ನೀವು ಗಂಧದ ಕಡ್ಡಿ ಹತ್ತಿಸ್ತೀರಾ, ಎಲ್ಲಾ ಕಡೆ ಮನೆಗಳಲ್ಲಿ ಒಂದು ರೌಂಡ್ ಹೋಗಿ ಬರೋದ್ರಿಂದ ನಕಾರಾತ್ಮಕ ಶಕ್ತಿ ಏನಿದ್ರು ಹೊರಗಡೆ ಹೋಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಅಷ್ಟ ದಿಗ್ಬಂಧನ ಮಾಡ್ಕೋಬಹುದು. ಅಷ್ಟ ದಿಗ್ಬಂಧನ, ಅಷ್ಟ ಅಂದ್ರೆ 8 ದಿಕ್ಕುಗಳು. ಈ 8 ದಿಕ್ಕುಗಳನ್ನು ಬಂಧನ ಅಂದ್ರೆ ಲಾಕ್ ಮಾಡ್ಬೋದು. ಯಾವ ರೀತಿ, ನಕಾರಾತ್ಮಕ ಶಕ್ತಿಗಳು ಒಳಗೆ ಬರಬಾರ್ದು, ಇಷ್ಟೇ ಸಿಂಪಲ್. ಅಷ್ಟ ದಿಗ್ಬಂಧನ ಅಂದ್ರೆ ಇನ್ನೇನೇನೋ ಅಲ್ಲ. ಯಂತ್ರ ಮಂತ್ರ ತಂತ್ರ ನಾವು ಯೂಸ್ ಮಾಡಿದ್ರೆ
ಅಷ್ಟ ದಿಗ್ಬಂಧನ ಆಗುತ್ತೆ. ಒಂದು ವಾಸ್ತು ಸಮಸ್ಯೆ ಇದ್ರೂ ಅಷ್ಟ ದಿಗ್ಬಂಧನ ಆಗುತ್ತೆ. ಇನ್ನೊಂದು, ನಿಮ್ಗೆ ಕೆಟ್ಟದ್ ಮಾಡಕ್ಕೆ ಕೆಲವೊಬ್ರು ಇರ್ತಾರೆ ವ್ಯಕ್ತಿಗಳು, ಅವ್ರು ಬೆಳಿಬಾರ್ದು, ಇನ್ನೊಬ್ರನ್ನು ಬೆಳೆಯಕ್ಕೆ ಯಾವಾಗ್ಲೂ ಹೊಟ್ಟೆ ಉರಿ, ನೋಡಕ್ ಮಾತ್ರ ಚೆನ್ನಾಗಿರ್ತಾರೆ ನಿಮ್ ಜೊತೆ, ಇಂಪ್ರೂವ್ ಆಗಪ್ಪ ಹಂಗಾಗಪ್ಪ ಅಂತೆ, ಬಟ್ ನೀವು ಬೆಳವಣಿಗೆ ಅವ್ರಿಗೆ ಇಷ್ಟ ಆಗ್ತಿರಲ್ಲ. ಅವಾಗ ಏನಾದ್ರೂ ಒಂದು ಮಾಡುವಂಥದ್ದು ತಾತ್ಕಾಲಿಕ. ಏನಕ್ಕೆ ತಾತ್ಕಾಲಿಕ ಅಂತ ಹೇಳ್ತೀನಿ ಅಂದ್ರೆ, ಈ ಭೂಮಿ ಮೇಲೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಹಿಡಿದು ನಿಲ್ಸಕ್ ಆಗಲ್ಲ ಅವನ ಬೆಳವಣಿಗೆಯಲ್ಲಿ. ಅಂದ್ರೆ ಈ ಸಣ್ಣ ಪುಟ್ಟ ಅವ್ರಿಗೆ ಸಮಸ್ಯೆ ಕೊಡುವಂಥದ್ದು, ಮನಸ್ಸಿಗೆ ಸಮಸ್ಯೆ ಕೊಡುವಂಥದ್ದು, ಯಾಕೋ ಮನಸ್ಸೇ ಸರಿ ಇಲ್ಲ ಅಂತ ಹೇಳ್ತಿರ್ತಾರಲ್ಲ, ಆ ರೀತಿ ಮಾಡಬಹುದು. ಅದು ಬಿಟ್ರೆ ಈ ರೀತಿ ಅಷ್ಟ ದಿಗ್ಬಂಧನ ನೀವು ಮಾಡ್ಕೋಬೇಕು. ಮತ್ತೆ ಮನೆಗಳಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳು, ಒಂದೊಂದು ಮನೆಗಳಲ್ಲಿ 4 ಜನ ಇರ್ತಾರೆ, ಅವ್ರದ್ದು ದಶಾಭುಕ್ತಿಗಳು ಎಲ್ರದ್ದು ಚೆನ್ನಾಗಿದ್ರೆ ಏನೂ ಸಮಸ್ಯೆ ಆಗಲ್ಲ. 4 ಜನಗಳಲ್ಲಿ ಯಾರ್ದಾದ್ರೂ ಒಬ್ರದ್ದು ಕಾಂಬಿನೇಷನ್ಸ್ ಅಂತ ನಾವು ನೋಡಿದಾಗ, ನೆಗೆಟಿವ್ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಹುಷಾರ್ ತಪ್ಪುವಂಥದ್ದು, ಹಾಸ್ಪಿಟಲೈಸ್ ಆಗೋದು, ಅವಾಗ ಈ ರೀತಿ ಸಮಸ್ಯೆ ಮಾಡಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಆಗ್ಬಿಡುತ್ತೆ. ದೇವ ಬಲ ಅಂತ ನಾವು ಕರಿತೀವಿ. ದೇವ ಬಲ ಮುಂದೆ ಏನು ಮಾಡಕ್ಕಾಗಲ್ಲ. ಅದ್ರ ಜೊತೆಗೆ ನಮ್ಗೆ ದಶಾಭುಕ್ತಿ ಅಂತ ಇರುತ್ತೆ ಪರ್ಸನಲ್ ಲೈಫ್ ಅಲ್ಲಿ ಏನಾದ್ರೂ ಸಮಸ್ಯೆ 3-8-12 7-8-12 ಕಾಂಬಿನೇಷನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಅದ್ರ ಜೊತೆ ಇದು ಆಡಪ್ ಆಗುತ್ತೆ. ಈ ಅಷ್ಟ ದಿಗ್ಬಂಧನ ನೀವು ಕರೆಕ್ಟ್ ಆಗಿ ಯಂತ್ರ ಮಂತ್ರ ತಂತ್ರ ಯೂಸ್ ಮಾಡದೇ ಇದ್ರೆ ಅದು ಆಡ್ ಆಗಿ ಸಮಸ್ಯೆಗೆ ಒಳಗಾಗ್ತಾರೆ. ಮನೆಗಳಲ್ಲಿ ಒಬ್ರು ಎಲ್ರಿಗೂ ಹುಷಾರ್ ತಪ್ಪುವಂಥದ್ದು, ಮನೇಲಿ 10 ಜನ ಇದ್ರು 10 ಜನಕ್ಕೂ ಸಮಸ್ಯೆ, ಈ ರೀತಿ ಸಮಸ್ಯೆ ಅಷ್ಟೇ. ನಿಮ್ ಕೈಲಿದೆ ಅದರಿಂದ ಹೊರಗೆ ಬರಬೇಕು ಅಂದ್ರೆ ನಿಮ್ ಕೈಲಿದ್ರೆ, ಈ ಯಂತ್ರನ ನೀವು ಮನೇಲಿ ಇಟ್ಟಿದ್ದೆ ಆದ್ರೆ, ಅಷ್ಟ ದಿಗ್ಬಂಧನ ಯಂತ್ರ ನೀವು ಇಟ್ಟಿದ್ದಾದ್ರೆ ಅರ್ಧ ಸಮಸ್ಯೆ ಸಾಲ್ವ್ ಆಗುತ್ತೆ. ಇನ್ನರ್ಧ ನೀವು ಮಾಡುವಂತ ತಂತ್ರ ಮತ್ತೆ ಮಂತ್ರದಿಂದ. ಮಂತ್ರ ಶಕ್ತಿ ತುಂಬಾ ಪವರ್ಫುಲ್. ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿ ಅಂತ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ. ನೀವು ಯಾವುದೇ ಒಂದು ಜೀವನಗಳ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಮಂತ್ರ ಪಠನೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ವಾಸ್ತು ಕರೆಕ್ಷನ್ಸ್ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಕೆಲವೊಬ್ರು ಅವರು ಯಾವ ಕಡೆ ತಲೆ ಹಾಕಿ ಮಲಗಬೇಕು ಅನ್ನೋದೇ ಗೊತ್ತಿರಲ್ಲ, ಪಾಪ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗ್ತಾ ಇರ್ತಾರೆ, ದುಡ್ಡು ಲಾಸ್ ಕಳ್ಕೊಳ್ತಾನೆ ಇರ್ತಾರೆ. ಏನಿಲ್ಲ, ಪೂರ್ವಕ್ಕೆ ತಲೆ ಹಾಕಿ ದಕ್ಷಿಣಕ್ಕೆ ತಲೆ ಹಾಕಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಸಿಂಪಲ್. ಏನಂದ್ರೆ ವಾಸ್ತುನ ನಾವು ಫಾಲೋ ಮಾಡ್ಬೇಕು. ವಾಸ್ತು ನೀವು ಎಲ್ಲೋದ್ರೂ ಅದು ಎಲ್ಲೂ ಚೇಂಜಸ್ ಆಗಲ್ಲ. ವಾಸ್ತು ಯಾರು ಏಮಾರ್ಸಕ್ಕಾಗಲ್ಲ. ಅದೇ ನಿಮ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏಮಾರಿಸ್ತಾರೆ, ನಿನ್ಗೆ ಕುಜ ದೋಷ ಇದೆ, ನಿನ್ಗೆ ಆ ದೋಷ ಇದೆ ಅಂತ ಏಮಾರಿಸ್ತಾರೆ ಹೊರತು ವಾಸ್ತುಶಾಸ್ತ್ರ 100% ಯಾರು ಏಮಾರ್ಸಕ್ಕಾಗಲ್ಲ. ಅದು ಫಿಕ್ಸ್ಡ್ ಆಗಿರುತ್ತೆ. ಇಂಥ ಜಾಗದಲ್ಲಿ ಬರ್ಬೇಕು ಅಂದ್ರೆ ಅದು ಬರ್ಲೇಬೇಕು. ಆಗ್ನೇಯದಲ್ಲಿ ಅಡಿಗೆ ಮನೆ 1, ವಾಯುದಲ್ಲಿ ಅಡಿಗೆ ಮನೆ, ನಿಮ್ಗೆ ಆಪ್ಷನ್ 2 ಅಂದ್ರೆ ಅಷ್ಟೇ. ನಿಮ್ಗೆ ಯಾರು ಈಶಾನ್ಯದಲ್ಲಿ ಅಡಿಗೆ ಮನೆ ಬರ್ಬೇಕು ಅಂತ ಹೇಳಲ್ಲ, ನೈಋತ್ಯದಲ್ಲಿ ಅಡಿಗೆ ಮನೆ ಬರ್ಬೇಕು ಅಂತ ಯಾರು ಹೇಳಲ್ಲ. ಅದೇ ನಿಮ್ಗೆ ಜ್ಯೋತಿಷ ಶಾಸ್ತ್ರದಲ್ಲಿ ಎದುರಿಸೋದು ತುಂಬಾನೇ ಇದೆ. ನಿಮ್ಗೆ 7ನೇ ಮನೆಯಲ್ಲಿ ರಾಹು ಇದೆ, ಮದುವೆ ಆಗ್ತಿಲ್ಲ ಅಂತ ಹೇಳ್ತಾರೆ. 5ನೇ ಮನೆಯಲ್ಲಿ ಕೇತು ಇದೆ, ಅದಕ್ಕೆ ನಿಮ್ಗೆ ಮಕ್ಕಳಾಗ್ತಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾ ಎದುರಿಸ್ತಾರೆ. ನೀವು ವಾಸ್ತುನ ನಿಮ್ ಕೈಯಲ್ಲೇ ಮಾಡ್ಕೊಬಿಡಿ. ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು 200 ವಿಡಿಯೋಸ್ ಮಾಡಿದ್ದೀನಿ. ಯಾವುದೇ ರೀತಿಯ ಭಯ ಪಡಿಸುವಂತದ್ದಿಲ್ಲ. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಅಪ್ ಅಂಡ್ ಡೌನ್ಸ್ ಇರುತ್ತೆ ಜೀವನಗಳಲ್ಲಿ, ಸಮಸ್ಯೆ ಬಂದೇ ಬರುತ್ತೆ. ದಶಾಭುಕ್ತಿಗಳು ಯಾವಾಗ ಸಮಸ್ಯೆ ಬರುತ್ತೆ, ಯಾವಾಗ ಸಮಸ್ಯೆ ಅದು ನಿಲ್ಲುತ್ತೆ ಅನ್ನೋದು ಅದೇ ಹೇಳುತ್ತೆ. ಅದು ನಾವು ತಿಳ್ಕೊಳ್ಳುವಂಥದ್ದೇ ಜ್ಯೋತಿಷ್ಯ. ಅದ್ರ ಜೊತೆಗೆ ಈ ಅಷ್ಟ ದಿಗ್ಬಂಧನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನಕ್ಕೂ ಅದು ಪ್ರೊಟೆಕ್ಷನ್ ಕೊಡುತ್ತೆ. ನಮ್ಮ ಸಮಸ್ಯೆಗಳು ಏನೇ ಬರಲಿ, ಈ ಸಮಸ್ಯೆಗಳನ್ನ ಅದನ್ನ ಹಿಡಿದು ನಿಲ್ಸುತ್ತೆ. ಅದಕ್ಕೋಸ್ಕರ ನಾನು ಈ ಯಂತ್ರ ಮಂತ್ರ ತಂತ್ರ ನೀವು ಯೂಸ್ ಮಾಡಿದ್ರೆ ಅಷ್ಟ ದಿಗ್ಬಂಧನ ಮಾಡ್ಕೋಬಹುದು. 8 ಲಾಕ್ಸ್ 8 ಕಡೆಯಿಂದನೂ ನೀವು ಏನಾದ್ರೂ ಒಂದು ಸಮಸ್ಯೆ ಇದ್ರೂ ಮಾಡ್ಕೋಬಹುದು. ಏನಕ್ಕೆ ಅಂದ್ರೆ ನಿಮ್ಮ ಮನೆಗಳಿಗೆ ಕೆಲವೊಬ್ರು ಆಗದೆ ಇರೋರು ಬಂದಾಗ ಯಾವ್ದಾದ್ರೂ ಒಂದು ಜಾಗದಲ್ಲಿ ಏನಾದ್ರೂ ಒಂದು ಮಾಡೋಗಿರ್ತಾರೆ, ನಿಮ್ಗೆ ಗೊತ್ತೇ ಇರಲ್ಲ. ಅದೇ ಪರ್ಪಸ್ಗೆನೆ 8 ದಿಕ್ಕಲ್ಲಿ ನೀವು ಈ ರೀತಿ ಯಂತ್ರ ಈ ತಂತ್ರಗಳು ಮಾಡಿದ್ದೆ ಆದ್ರೆ, ಮಂತ್ರ ಪಠನೆ ಮಾಡಿದ್ದೆ ಆಗಲಿ, ನಿಮಗೆ ಆ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಮತ್ತೆ ನಿಮಗೆ ಜೀವನಗಳಲ್ಲಿ ಭಯ ಇರಲ್ಲ. ಅದ್ರ ಜೊತೆಗೆ ನಮ್ಗೆ ದಶಾಭುಕ್ತಿನೂ ಸ್ವಲ್ಪ ಸಪೋರ್ಟ್ ಮಾಡ್ಬಿಟ್ರೆ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ದಶಾಭುಕ್ತಿಗಳು ನಾವು ಏನಕ್ಕೆ ನೋಡ್ತೀವಿ ಅಂದ್ರೆ, ಕೆಲವೊಂದು ಟೈಮ್, ಅದಕ್ಕೆ ಇಂಥ ಟೈಮಿಂದ ಇಂಥ ಟೈಮ್ಗೆ ಈ ಮನುಷ್ಯ ಸಮಸ್ಯೆಗೆ ಒಳಗಾಗ್ತಾನೆ ಅಂತ. ಆ ಸಮಸ್ಯೆ ಒಳಗಾದಾಗ
ಇದನ್ನು ಜಾಯಿನ್ ಆದಾಗ ಸಮಸ್ಯೆನ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಯಂತ್ರ ತಂತ್ರ ಮಂತ್ರ ಯೂಸ್ ಮಾಡಿ ಯಾವುದೇ ರೀತಿಯ ಜನಗಳಿಗೆ ಹೆದರ್ಕೋಬೇಡಿ, ದೇವ್ರಿಗೆ ಹೆದರ್ಕೋಬೇಡಿ. ದೇವರಲ್ಲಿ ಭಕ್ತಿ ಇರಲಿ. ಅತಿ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ಹೊರಗೆ ಬರ್ಬೋದು. ಇಷ್ಟು ಅಷ್ಟ ದಿಗ್ಬಂಧನ ವಿಚಾರ. ಯಾರ ಮನೆಗಳಲ್ಲಿ ವಾಸ್ತು ಕರೆಕ್ಷನ್ಸ್ ಮಾಡ್ಕೋಬಹುದು, ವಾಸ್ತು ದೋಷ ಇದೆ, ಮತ್ತೆ ಈ ರೀತಿ ಸಮಸ್ಯೆ ಆಗ್ತದೆ, ಯಾರೋ ಬಂದು ಹೋದ್ಮೇಲೆ ನಮ್ಮ ಮನೆಗಳಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇದೊಂದು ಸ್ವಲ್ಪ ಫಾಲೋ ಅಪ್ ಮಾಡ್ಕೊಳ್ಳಿ ಸಾಕು, ನೀವು ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಥ್ಯಾಂಕ್ ಯು.